ತಾಲೂಕಿನ ಅರೇಹಳ್ಳಿ ಹೋಬಳಿಯ ನಾರ್ವೆ ಹಾಗೂ ಬೀರಡಹಳ್ಳಿಯನ್ನ ಸಂಪರ್ಕಿಸುವ ಬಿಎನ್ಎಸ್ ಸೇತುವೆ ಈ ವರ್ಷದಲ್ಲಿ 3ನೇ ಬಾರಿಗೆ ಮುಳುಗಡೆಯಾಗಿ ಸಾರ್ವಜನಿಕರು ವಿದ್ಯಾರ್ಥಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಶನಿವಾರದಿಂದ ಸ್ವಲ್ಪ ಬಿಡುವು ಕೊಟ್ಟಿದ್ದ ವರುಣ ಸೋಮವಾರದಿಂದ ಮತ್ತೊಮ್ಮೆ ಬಿರುಸುಗೊಂಡು ಹಲವಾರು ಅವಾಂತರಗಳಿಗೆ ಕಾರಣವಾಗಿದೆ. ಕೂಲಿ ಕಾರ್ಮಿಕರು, ಶಾಲಾ ವಿದ್ಯಾರ್ಥಿಗಳು ತಾವು ಮನೆಯಿಂದ ಹೊರಡುವ ವೇಳೆ ಸಾಮಾನ್ಯ ಮಟ್ಟದಲ್ಲಿ ಹರಿಯುತ್ತಿದ್ದ ಹಳ್ಳವು ಕೆಲವು ಗಂಟೆಗಳಲ್ಲಿಯೇ ಸೇತುವೆ ಮೇಲೆ ಹರಿಯಲಾರಂಭಿಸಿತು. ಮಂಗಳವಾರ ನಾರ್ವೆ ಹಾಗೂ ಅರೇಹಳ್ಳಿ ಕ್ಲಸ್ಟರ್ ವ್ಯಾಪ್ತಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ತಡವಾಗಿ ರಜೆ ಘೋಷಣೆ ಮಾಡಿದ್ದರಿಂದ ವಿದ್ಯಾರ್ಥಿಗಳು ಅದಾಗಲೇ ಶಾಲೆಗೆ ತೆರಳಿಯಾಗಿತ್ತು. ಶಾಲೆಗೆ ರಜೆ ಎಂದು ತಿಳಿದು ಪುನಃ ವಾಪಸ್ಸಾದ ವಿದ್ಯಾರ್ಥಿಗಳು ಪೋಷಕರ ನೆರವಿನಿಂದ ಜೀವ ಭಯದಿಂದಲೇ ಸೇತುವೆ ದಾಟಿ ಮನೆಗೆ ತೆರಳಿದರು. ನಾರ್ವೆಯ ಗ್ರಾಮಸ್ಥರು ಕೂಲಿ ಕೆಲಸಕ್ಕೆ ತೆರಳಿದ್ದ ಕೂಲಿ ಕಾರ್ಮಿಕರನ್ನ ಹಗ್ಗದ ಸಹಾಯದಿಂದ ಸೇತುವೆಯನ್ನ ದಾಟಿಸಲು ಸಹಾಯ ಮಾಡಿದರು. ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಸೋಮಯ್ಯ ಮಾತನಾಡಿ, ಈ ಸೇತುವೆಯನ್ನ ಮೇಲ್ದರ್ಜೆಗೆ ಏರಿಸಿ ಎತ್ತರದ ಮಟ್ಟದಲ್ಲಿ ನಿರ್ಮಾಣ ಮಾಡಬೇಕೆಂದು ಹಲವಾರು ಬಾರಿ ಮನವಿ ಸಲ್ಲಿಸಿದ್ದೇವೆ. ನೂರಾರು ವಿದ್ಯಾರ್ಥಿಗಳು ಈ ಮಾರ್ಗದಲ್ಲೇ ಸಂಚರಿಸುವುದರಿಂದ ನೀರು ಸೇತುವೆ ಮೇಲೆ ಹರಿದು ಏನಾದರೂ ಅನಾಹುತವಾದರೆ ಯಾರು ಹೊಣೆ ಎಂದು ಕಿಡಿಕಾರಿದರು. ಬೈತಿದ್ರು ನಂಗೆ ಏನಂತ ನಾನು ಶರ್ಟ್ ಮಾತ್ರ ಆಗಿರೋದು ಕಣ ಎಲ್ಲಿ ಕಳಿಸಿ ಏನು ಬಂದಿಲ್ವಲ್ಲ ಕಳಿಸಿದ್ರು ಮರೆಯೋದಿಲ್ಲ ನೀವು ಎಲ್ಲರೂ ವಿಡಿಯೋ ಮನೇಲಿ ಬರ್ತಾ ವಿಡಿಯೋ ಮಾಡಿ ಸಮಸ್ಯೆ ಬರ್ತೀರಿ ನಾನು ದಾಟಿಸ್ತೀನಿ. ಎಲ್ಲ ಮಕ್ಕಳು ಕಳಿಸಿ ಕಡೆ ಇದೆ. ಉಪಾಧ್ಯಕ್ಷರಾಗಿ ಸರ್ಕಾರಕ್ಕೆ ಒಂದು ಮನವಿ, ಸ್ಥಳೀಯ ಶಾಸಕರಲ್ಲಿ ಮನವಿ. ಇದು ಹಲವಾರು ಬಾರಿ ಎಲ್ಲ ಸರ್ಕಾರದವರು ಬಂದು ಎಲ್ಲ ಉಸ್ತುವಾರಿ ಮಿನಿಸ್ಟರ್ಗಳಿರ್ಬೋದು, ಸಚಿವರುಗಳಿರ್ಬೋದು, ಯಾರೇ ಬಂದು ನೋಡಿದ್ರು ಇದಕ್ಕೇನು ಪ್ರಯೋಜನ ಆಗಿಲ್ಲ. ಮುಂದಾದರೂ ಗಮನ ಹರಿಸಿ ಇಲ್ಲಿ ಶಾಲಾ ಮಕ್ಕಳು ಕಾಲೇಜಿಗೆ ಹೋಗುವಂಥವ್ರು ಮತ್ತು ಈಗ ಸ್ಥಳೀಯ ಯಾರಾದರೂ ಇಲ್ಲಿ ಅನಾರೋಗ್ಯದಿಂದ ಬಳಲಿದ್ದವ್ರನ್ನೂ ಸಹ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ರೀತಿ ಅಂತ ಸ್ಥಿತಿ ಬಂದಿದೆ. ನಾವು ದಯಮಾಡಿ ಈ ರಸ್ತೆಯನ್ನು ಮೇಲ್ದರ್ಜೆಗೆ ಏರಿಸಿ ಸೇತುವೆ ಒಂದು ಹೈಟ್ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಹೇಳಿ ಸರ್ಕಾರಕ್ಕೆ ಹಾಗೂ ಮಾನ್ಯ ಶಾಸಕರಿಗೆ ಮನವಿ ಸಲ್ಲಿಸುವ ಮುಖಾಂತರ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ತೇವೆ.